ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಬೇಡಿದ್ದಾರೆ ಅಂದರೆ ಯಾವ ಲೆವೆಲ್ಲಿಗೆ ದೇವರು ಇಳಿಯೋದು? ನನ್ನ ಶಿಷ್ಯ ಬೇಡಿದಾನೆ, ನನಗೆ ಬೇಕಾದಾಗಲಿ ನಾನು ಹೋಗಿ ಬರ್ತೇನೆ. ಇದು ದೇವರ ಕಾರುಣ್ಯ. ಹೆಜ್ಜೆ ಹೆಜ್ಜೆಗೆ ನೋಡ್ಬೋದು. ಎಲ್ಲಿ ಭೀಷ್ಮಾಚಾರ್ಯರು, ಎಲ್ಲಿ ಭಗವಂತ. ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆಯನ್ನು ಮಾಡಿದರು, ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸ್ತೇನೆ ಅಂತ. ಕೃಷ್ಣ ಹೇಳದ, ನಾನು ಆಯುಧವನ್ನು ಹಿಡಿಯೋದಿಲ್ಲ ಅಂತ. ಸರ್ವೋತ್ತಮನಾದ ಸರ್ವೇಶ್ವರನಾದ ದೇವರು ನಾನು ಆಯುಧವನ್ನು ಹಿಡಿಯಲ್ಲ ಅಂದಾಗ ಅದಕ್ಕೆ ವಿರುದ್ಧವಾಗಿ ಕೌಂಟರು, ನಿನ್ನ ಕೈಲಿ ಹಿಡಿಸ್ತೇನೆ ಅಂದರೆ ಸಮರ್ಥನಾದವನು ನಾಲಿಗೆಯನ್ನು ಎಳೆದು ಸೀಳ್ತಾನೆ. ದೇವರು ಏನು ಮಾಡ್ದ ಅಂದರೆ ತನ್ನ ಪ್ರತಿಜ್ಞೆಯನ್ನು ಬದಿಗೊತ್ತಿ ತನ್ನ ಕೂಸಿನ ಪ್ರತಿಜ್ಞೆಯನ್ನು ಈಡೇರಿಸ್ದ. ಯಾಕೆ ಅಂದರೆ ಕ್ಷತ್ರಿಯರು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಲ್ಲ ಅಂದರೆ ಮೂಲ ರೂಪಕ್ಕೆ ಹೋಗೋದಿಲ್ಲ ನನ್ನ ಭಕ್ತ ಅಂಥೇಳಿ ಅವರೇ ಅಳತಾರೆ. ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಮೃತಮಧಿಕರ್ತುಂ ಅವಪ್ಲುತೋ ರಥಸ್ಥಃ. ನಮ್ಮಪ್ಪ, ನಿನ್ನ ನಿಯಮವನ್ನು ಬದಿಗೊತ್ತಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿದ ಕರುಣಾಮೂರ್ತಿಯೋ ನೀನೆಲ್ಲಿ ನಾನೆಲ್ಲಿ? ನನಗಾಗಿ ನೀನು ಆ ರಥದ ಗಾಲಿಯನ್ನು ಹಿಡಿದು ಯುದ್ಧಕ್ಕೆ ಬಂದು, ಅಂಥ ನಿನಗೆ ನಮಸ್ಕಾರಪ್ಪ. ಇದು ತೊಂಡರಿಗೆ ತೊಂಡನಾಗಿ. ನಾನು ದೇವರ ಹಿಂದೆ ಬಿದ್ದರೆ ಒಂದು ದಿವಸ ದೇವರು ನಮ್ಮ ಹಿಂದೆ ಇರ್ತಾನಂತೆ. ಆದರೆ ಅವನು ಬೀಳುವಷ್ಟು, ಅವನು ನಮ್ಮ ಹಿಂದೆ ಬರುವಷ್ಟು ದೇವರ ಹಿಂದೆ ನಾವು ಬೀಳಬೇಕು. ಅವನಿಗೇ ದಾಕ್ಷಿಣ್ಯ ಆಗಿ ಒಂದು ಆಫೀಸಿಗೆ ಮೇಲಿಂದ ಮೇಲೆ ಹೋಗಿ, ಸರ್ ನೀವು ಬರಬೇಡ್ರಿ, ನಿಮ್ಮ ಕೆಲಸ ಇನ್ನು ಮಾಡಿಕೊಡ್ತೀನಿ, ಆಯಿತಾ ಸರ್? ದಿನ ಹೇಳ್ತಾ ಇದ್ದೀರಿ, ಅಯ್ಯೋ ತೊಗೊಂಬಾರೋ ಅವ್ರ ಫೈಲು. ಇವ್ರ ಮುಖ ನೋಡೋಕ್ಕಾಗಲ್ಲ. ಈ ಮನುಷ್ಯನಿಗೆ ಕನಿಕರ ಬಂದಾಗ ಕರುಣಾಮೂರ್ತಿಯಾದ ದೇವರು ನನ್ನ ಉದ್ಧಾರಕ್ಕಾಗಿ ಅವನು ನನ್ನಿಂದ ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ತಾನೆ. ನೀನು ಸನ್ಮಾರ್ಗದಲ್ಲಿರು, ಕೋಡ್ ಆಫ್ ಕಾಂಡಕ್ಟ್ ಅದು. ಸ್ನಾನವೋ ಮಂತ್ರವೋ ಜಪವೋ ದಾನವೋ ಮಾಡು, ನಿನ್ನ ಹಿಂದೆ ಇರ್ತೇನೆ. ರಜಾಮ್ಯಹಂ ನಿತ್ಯಂ ಪೂಯೇಯ ಸ್ವಾಂಗ್ರೇಣುಭಿ ಅಂತ ಏಕಾದಶಸ್ಕಂದ ಭಾಗವತದಲ್ಲಿ ಉಂಟದು. ಭಕುತ ಜನ ಮುಂದೆ ನೀನವರ ಹಿಂದೆ ಅಂತ. ಕೆಲವೊಮ್ಮೆ ನಾವು ಅಂತೇವೆ, ದೇವರಿಗೆ ಬೆನ್ನು ಮಾಡಿ ಕೂತ ಅನ್ಯಾಯ. ನಮ್ಮ ಹಿಂದೆ ದೇವರಿದ್ದಾನೆ. ರಥೋತ್ಸವ ಬೇಕಾದ್ರೆ ದೇವರಿಗೆ ನಾವು ಬೆನ್ನು ತೋರಿಸಿಯೇ ಬರಬೇಕು, ರಥದ ಹಿಂದೆ ಇರಬಾರದು. ಬೆನ್ನ ಹಿಂದೆ ಇರ್ತಾನಂತೆ ದೇವರು. ಉದ್ಧವನಿಗೆ ಆ ಮಾತು ಹೇಳ್ತಾನೆ ಏಕಾದಶಸ್ಕಂದ ಭಾಗವತದಲ್ಲಿ. ಕೃಷ್ಣ ಹೇಳ್ದ, ಉದ್ಧವ, ನನಗೆ ನನ್ನ ಭಕ್ತರು ಅಂದರೆ ತುಂಬ ಇಷ್ಟ, ಅವರ ಹಿಂದೆ ನಾನು ಓಡಾಡ್ತೇನೆ. ಶ್ರೀಮದಾಚಾರ್ಯರು ಪ್ರಶ್ನೆ ಮಾಡಿಕೊಂಡ್ರು, ದೇವರು ಹಿಂದೆ ಬಂದರೆ ನಮಗೆ ದೇವರು ಕಾಣಲ್ಲ ಭಕ್ತನಿಗೆ. ಎಲ್ಲಕ್ಕಿಂತ ಸಮಸ್ಯೆ ಏನು ಅಂದರೆ, ಮುಂದೆ ಹಳ್ಳವೋ ಹಂಪೋ ಇದೆ ಅಂದರೆ ನಾನು ಬಿದ್ದು ಹೋಗ್ತೇನೆ. ದೇವರೇ ಮುಂದೆ ಬಂದರೆ ಅವನು ಬೀಳ್ತಾನೆ, ನಾನು ಚಪ್ಪಾಳೆ ಹಾಕ್ಬೋದಲ್ಲ. ಅಯ್ಯೋ ಹುಚ್ಚು, ನೀನು ಬಿದ್ದರೆ ದೇವರು ಎತ್ತುತ್ತಾನೆ, ಅವನೇ ಬಿದ್ದರೆ ಯಾರು ಎತ್ತೋರು? ಎಲ್ಲಕ್ಕಿಂತ ಆಚಾರ್ಯರು ಕೊಡುವ ಕಾರಣ ಏನು ಅಂದರೆ, ಅಗ್ರತೋ ಗಮನೆ ವಿಷ್ಣೋ ಪಾದಸ್ಪೃಷ್ಟಂ ರಜೋ ಭವೇತ್. ನಿನ್ನ ಮುಂದೆ ದೇವರು ನಡೆದು ಓಡಾಡಿದರೆ ನೀನು ಕಿಮ್ಮತ್ತಿಲ್ಲದೆ ದೇವರ ಪಾದಧೂಳನ್ನು ತುಳಿದು ಪಾಪಕ್ಕೆ ಗುರಿ ಆಗ್ತಿ. ಅದಕ್ಕೆ ದೇವರು ನಿನ್ನ ಮುಂದೆ ನಡೆಯೋದಿಲ್ಲ, ನಿನ್ನಿಂದೆ ಬರ್ತಾನೆ. ಹಾಗಾದರೆ ದೇವರ ಪಾದಧೂಳು ನನಗೆ ಬಡಿಯೋದು ಹೇಗೆ? ಶ್ರೀಮದಾಚಾರ್ಯ ಅಂದರು, ನಿನ್ನ ಪುಣ್ಯ ಎಷ್ಟಿದೆಯೋ ಗಾಳಿ ಬೀಸಿದಾಗ ವಾಯುದೇವರು ತಂದು ನಿನ್ನ ದೇಹಕ್ಕೆ ಬಡಿತಾರೆ, ಅದನ್ನು ಬಡಿತಾರೆ. ಆದ್ದರಿಂದ ದೊಡ್ಡವರು ಬಂದಾಗ ಯಾಕೆ ಮನೆಯಲ್ಲಿ ನಾವು ಅಷ್ಟು ಸಡಗರದಿಂದ ಇರ್ತೇವೆ ಅಂದರೆ, ಕೃಷ್ಣ ಅವ್ರ ಹಿಂದೆ ಬಂದಿರ್ತಾನಂತೆ. ಭಕುತ ಜನ ಮುಂದೆ ನೀನವರ ಹಿಂದೆ. ತಪಸ್ವಿಗಳು ಮನೆಗೆ ಬಂದರೆ ಕೃಷ್ಣ ಬಂದಿರ್ತಾನೆ. ಇದನ್ನು ಮಾಡಿಯೂ ತೋರಿಸ್ಯಾನೆ ಕೃಷ್ಣ ತನ್ನ ಒಬ್ಬ ರಾಜನ ಮನೆಗೆ. ಮತ್ತೆ ಒಂದು ದಶಮಸ್ಕಂದದಲ್ಲಿ ನೋಡುವ. ಪ್ರಕೃತದಲ್ಲಿ ಪ್ರಹ್ಲಾದರಾಜರಿಗೆ ಕೊಟ್ಟ ಮಾತನ್ನು ದೇವರು ಸತ್ಯ ಮಾಡಲಿಕ್ಕೆ ಭಿಕ್ಷೆಯನ್ನು ಬೇಡುವನಾದರಿ. ನಿಮ್ಮ ಕಲ್ಪನೆ ಮಾಡಿ, ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಸ್ಟ್ಯೂಮ್ಸ್ಗೆ ಕರ್ಕೊಂಡೋಗಿ 5-6 ಸಾವಿರದ್ದು ಏನೇನೋ ವೇಷ ಹಾಕಿಸ್ಕೊಂಡು ಬರ್ತೇವೆ. ಗಂಡ ಹೇಳ್ದ, ಈ ಸಲ ಬಡ್ಜೆಟ್ಟು ತುಂಬ ಕಷ್ಟ ಇದೆ, ಫ್ಯಾನ್ಸಿ ಡ್ರೆಸ್ಸಿಗೆ ಪಾರ್ಟಿಸಿಪೇಟ್ ಮಾಡೋದು ಬೇಡ, ಸುಮ್ಮನೆ ರೀ, ಮಾಡಲೇಬೇಕು ನಮ್ಮ ಕೂಸು, ಒಂದು ಕೆಲಸ ಹೇಳ, ಬೇಜಾರು ಮಾಡ್ಕೋಬೇಡ, ಫ್ರೀಯಾಗೆ ಒಂದು ಫ್ಯಾನ್ಸಿ ಡ್ರೆಸ್ಸಿನ ವೇಷ. ಏನದು? ಏನಿಲ್ಲ, ಅವನು ಹಾಕ್ಕೊಂಡಿರೋ ಶರ್ಟ್ ಹರಿ, ಒಂದು ಯಾವುದೋ ಹರಕು ಪಂಚೆ ಉಡಿಸು, ಒಂದು ಭಿಕ್ಷಾ ಪಾತ್ರೆ ಕೊಟ್ಬೇಡ, ನಮ್ಮ ಕೂಸು ಫಸ್ಟ್ ಪ್ರೈಸ್ ಬರುತ್ತೆ, ಭಿಕ್ಷಾ ಬೇಡೋನಂತ. ಮುಚ್ಚ್ರಿ ಬಾಯಿ, ನಮ್ಮ ಕೂಸನ್ನು ಹೋಗಿ ಭಿಕ್ಷಾ ಬೇಡೋ ಅಂತಾರೆ ಫ್ಯಾನ್ಸಿ ಡ್ರೆಸ್ ಹಾಕೋದಾ? ನೀವು ಬೇಕಾದ್ರೆ ಬೇಡ್ಕೊಳ್ರಿ, ನಿಮ್ಮ ಅಪ್ಪ ಬೇಡ್ಕೊಳ್ಳಿ, ಪಿತೃಪಿತಾಮಹ ಪ್ರಪಿತಾಮಹರನ್ನೆಲ್ಲ ತರ್ತಾರವ್ರು. ನಾವು ಯಾರು ನಿಜವಾಗಲೂ ನೋಡಬೇಕು ಅಂದರೆ ನಾವೆಲ್ಲ ದಾಸರೇ, ಬೇಡೋರೆ. ಏನು ನಮ್ಮದು ಏನಿದೆ? ಅವನು ಕೊಟ್ಟದ್ದರಲ್ಲಿ ಬದುಕಬೇಕು. ಅವನು ಕೊಟ್ಟರೆ, ಅವನು ಬಿಟ್ಟರೆ, ಅವನು ಇಟ್ಟರೆ ನಮಗೆ
ಇಲ್ಲಾಂದರೆ ಯಾವುದೂ ಇಲ್ಲ. ತೇನ ತ್ಯಕ್ತೇನ ಭುಂಜೀತಾಹಮಾಗೃತ ಕಸ್ಸ ಸಿದ್ಧನಂ. ಆದರೂ ನಮಗೊಂದು ಹಿರಿಮೆ ಇದೆ, ಗರಿಮೆ ಇದೆ, ನಂದು ಅಂತ. ದೇವರಂತ ನಿಂದೇನೂ ಇಲ್ಲ, ನಾನು ಕೊಟ್ಟರೆ ಉಂಟು. ಸರಿ, ಅಂಥ ದೇವರು ಯಾಕೆ ಅವತಾರ ಮಾಡಿದ ಹೇಳಿ? ಇವರೆಲ್ಲರನ್ನೂ ಬದುಕಿಸಿದ್ರು. ಮೃತ ಸಂಜೀವಿನಿ ಅಂತ ವಿದ್ಯಾ, ಪುಣ್ಯಕ್ಕ ವಿದ್ಯೆ ಇಲ್ಲ. ಈಗ ಹೇಳಿದಂತ ನಮ್ಮ ಮನೆ ಹತ್ರ ಒಂದು ಯಾವುದೋ ಕ್ಲಿನಿಕ್ ಇತ್ತು, ಮೃತ ಸಂಜೀವಿನಿ ಕ್ಲಿನಿಕ್. ಡಾಕ್ಟರ್ ಮೃತ್ಯುಂಜಯ ರಾವ್ ಅಂತ ಇಬ್ಬರೂ ಹೋದರು. ಮೃತ್ಯುಂಜಯ ರಾಯರು ಹೋದರು, ಕ್ಲಿನಿಕ್ಕು ಜೈ ಅಂತಾಯಿತು. ಅದನ್ನು ಪ್ರಸಂಗವನ್ನು ಹೇಳಿ ಅಂದಾಗ ಸೀದ ವಿಶ್ವಜಿತ್ಯಾಗ ಅಂತ ಮಾಡಿಸಿ ಪ್ರದಕ್ಷಿಣೆ ಬಂದ ಗುರುಗಳಿಗೆ ಶುಕ್ರಾಚಾರ್ಯರು ವಿಜಯೀ ಭವ ಅಂದರು. ಹೋಗಿ ಬಾ ಇಂದ್ರನ ಮನೆಗೆ. ಸ್ವಾಮಿ, ನಾನೊಬ್ಬನೇ ಗೆಲ್ಲಿಕ್ಕಾಗತ್ತಾ? ನಿನ್ನ ದೇಹ ಅಷ್ಟೇ, ತಪಸ್ಸೆಲ್ಲ ನಂದು, ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಹೋಗಿ ಸೀದಾ ಇಂದ್ರನ ಮನೆಗೆ ಬಂದಾಗ ಇಂದ್ರದೇವರು ದೂರದಿಂದ ನೋಡಿದ್ರು. ಇದೇನಿದು ಬಲಿ ಇದ್ದಾಗಿದೆ ಏನು ಬಲಿನೇ? ಆಶ್ಚರ್ಯ ಆಯಿತು. ಯಾಕೆಂದರೆ ಇವನೇ ಕೊಂದಿದ್ದಾನೆ. 15 ದಿವಸದ ಕೆಳಗೆ ಹೋದವರು ಮತ್ತೆ ಬಂದುಬಿಟ್ರೆ ಗತಿ ಏನು? ಅವ್ರದ್ದೆಲ್ಲ ಮಠದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ ಮೇಲೆ ಮನೇಲಿ ಹೋದವರೇ ಬೋಲ್ಟ್ ತೆಗೆದ್ರೆ ಬನ್ನಿ ಅಂದರೆ ಎದೇನೇ ಒಡೆದೋಗುತ್ತೆ. ಏನಿದೆ ಇವರು ಅಂತ. ಫೀನಿಕ್ಸ್ ಅಂತ ಯಾವುದೋ ಒಂದು ಪಕ್ಷಿ ಇದೆ ಅಂತ, ಅದು ಸತ್ತಿದೆ ಅಂದರೆ ಮತ್ತೆ ಎದ್ದು ಕೂತ್ಕೊಡತ್ತಂತ. ಇವನು ಫೀನಿಕ್ಸ್ ಥರ ಬಂದ, ಓಡಿ ಬಂದ ಇಂದ್ರದೇವರು. ಸ್ವಾಮಿ, ಬಲಿ ಬಂದಾಗಿದೆ ಬೃಹಸ್ಪತ್ಯಾಚಾರ್ಯರೇ. ಬಲಿನೇನ? ಹೌದು. ಜಾನಾಮಿ ಮಗವಂಶತ್ರೋ ಉನ್ನತೇರಸ್ಯ ಕಾರಣಂ. ಅವನ ಔನ್ನತ್ಯಕ್ಕೆ ಕಾರಣ ನನಗೆ ಗೊತ್ತು. ಏನು ಕಾರಣ ಅಂದರು? ಶಿಷ್ಯಾಯ ಉಪಭೃತಂ ತೇಜ ಗುರುಭಿಃ ಬ್ರಹ್ಮವಾದಿಭಿಃ. ಗುರುಗಳು ತಮ್ಮ ತಪಸ್ಸನ್ನೆಲ್ಲ ಅವನಿಗೆ ಧಾರೆ ಎರೆದೆಯಾರು. ಅದೇನಾ ವರ್ಚಸ್ಸು? ಹೌದು. ಈಗ ಯಾಕೆ ಬಂದು ಯುದ್ಧವನ್ನು ಮಾಡಬೇಕು? ಭವದ್ವಿದೋ ಭವಾನ್ವಾಪಿ ವರ್ಜಯಿತ್ವಾ ಈಶ್ವರಂ ಹರಿಂ. ಇವತ್ತು ಅವನ ಎದುರಾಳಿಗಳಾಗಿ ನಿಲ್ಲಕ್ಕೆ ಯೋಗ್ಯತೆ ಇರೋದು ಒಂದು ವಾಯುದೇವರಿಗೆ, ಒಂದು ದೇವರಿಗೆ. ನಿನ್ನಂಥ 1000 ಜನ ಬಂದರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಮತ್ತು ಏನು ಮಾಡಲಿ? ಯಾವ ಗುರುಗಳು ಅವನಿಗೆ ವರ ಕೊಟ್ಟಿದ್ದಾರೋ ಅವರೇ ಶಾಪ ಕೊಡೋವರೆಗೂ ಕಾಯಬೇಕು. ಮತ್ತು ಈಗೇನು ಮಾಡಲಿ? ಈಗಿಂದೀಗೆ ಮನೆ ಬಿಟ್ಟು ಹೋಗು. ನೀ ಇನ್ನೂ ವಿಚಾರ ಮಾಡಿದರೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕಷ್ಟಪಡ್ತಿ. ಈಗೇ ಹೋದರೆ 2 ಮಡಪಂಚೆ, ಒಂದು ದೇವ್ರ ಪೆಟ್ಟಿಗೆ, ಒಂದು ಗೋಪಿಚಂದ್ರನ ತೊಗೊಂಡು ಹೋಗು. ಸರಿ, ಖಾಲಿ. ಇವನಿಗೆ ಆಶ್ಚರ್ಯ ಆಯ್ತು. ಏನು ಸ್ವರ್ಗಕ್ಕೆ ಬಂದು ಬೇರೆ ಕಡೆಗೆ ಬಂದು? ಶುಕ್ರಾಚಾರ್ಯರಂದರು, ಅದೇ ಇಂದ್ರನ ಸಿಂಹಾಸನ. ಇಂದ್ರ ಎಲ್ಲಿ? ನಿನ್ನ ಭಯಕ್ಕೆ ಓಡಿ ಹೋಗಿದ್ದಾನು, ಕೂತ್ಕೋ. ವಿಜಯೀ ಭವ. ಅಪ್ಪ, ಇದರ ಮೇಲೆ ಪರ್ಮನೆಂಟಾಗಿ ಕೂಡಬೇಕಾದ್ರೆ ಒಂದು 100 ಯಜ್ಞ ಮಾಡಬೇಕು. ಮಾಡ್ತೇವೆ ಸ್ವಾಮಿ. 100 ಯಾಕೆ 200? ಕೆಡಿಸೋರೇ ನಾವು, ನಮ್ಮನ್ನು ಯಾರು ಹೊಡೆಯೋರು? ಎಲ್ಲಿ ಮಾಡೋಣ? ಇದೇ ಭರತ ಭೂಮಿಯಲ್ಲಿ, ಎಲ್ಲ ನದಿ ತೀರದಲ್ಲಿ 99 ರಾಜಸೂಯಾಶ್ವಮೇಧಯಾಗ ಅನಾಯಾಸವಾಗಿ ಮಾಡಿಬಿಟ್ಟ ಬಲಿ. 100ನೇ ಯಜ್ಞ ಸಂಪನ್ನ ಆಗಿದೆ. ನರ್ಮದಾ ತೀರದಲ್ಲಿ, ಈಗಿನ ಏನು ಬರೂಚಿದೆ ಗುಜರಾತಲ್ಲಿ, ಅಲ್ಲಿ ಸಂಪನ್ನವಾಗಿದೆ. ಯಜ್ಞ ಪ್ರಾರಂಭ ಆಗಿದೆ. ಪಾಪ ಇಂದ್ರಾದಿ ದೇವತೆಗಳು ಎಲ್ಲೆಲ್ಲೋ ಇದ್ದಾರೆ. ಕಶ್ಯಪರು ತಮ್ಮ ಆಶ್ರಮದಿಂದ ಮನೆಗೆ ಬಂದರು. ಅದಿತಿಯನ್ನು ನೋಡಿದಾಗ ಮುಖದಲ್ಲಿ ಖಳೆನೇ ಇಲ್ಲ. ಅದಿತಿ, ನಿಂಗೇನಾಗಿದೆ? ಯಾಕೆ ಮುಖದಲ್ಲಿ ಖಳೆ ಇಲ್ಲ? ಮನೆಯ ಹೆಣ್ಣು ಮಗಳು ನಗನಗ್ತಾ ಇದ್ದರೆ ಮನೆ ಅಂತ ಅದನ್ನು ಕರೀತಾರಂತೆ. ಅವಳು ಯಾವಾಗಲೂ ಆಕಾಶ ಕಳಚಿ ಬಿದ್ದಾಗಿದ್ದರೆ ಗೋವಿಂದ ಮನೆಗೆ ಹೋಗೋಕ್ಕೆ ಬೇಜಾರು. ಗಂಡಸು ಹೊರಗೆ ಬೇಕಾದ್ದು ಸಮಸ್ಯೆ, ಬೇಕಾದ್ದು ಲಾಸ್ ಆದರು ಮನೆಯಲ್ಲಿ ಅವನಿಗೆ ಬೂಸ್ಟ್ ಆಗಬೇಕು. ಬೂಸ್ಟ್ ಅಂದರೆ ಕುಡಿಯೋದಲ್ಲ. ಹೆಂಡತಿ ನಗನಗ್ತಾ ಇದ್ದು ಬಂದ್ರ, ಏನಾಗಿದೆ? ಯಾಕೋ ಒಂಥರ ಇದ್ದೀರಿ? ಪರವಾಗಿಲ್ಲ. ಅವಳೇ ಆಕಾಶ ಕಳಚಿ ಬಿದ್ದಾಗಿದ್ದರೆ ಅದಕ್ಕೆ ನಗನಗ್ತಾ ಇರಬೇಕು. ಯಾರೋ ಅಂದರು, ನೀವು ಮನೆ ಕೆಲಸ ಮಾಡಿರಿ ಆಚಾರ್ಯ, ಗೊತ್ತಾಗತ್ತೆ ನಗನಗ್ತಾ ಇರೋದು ಅಂತ. ಅದು ಕಷ್ಟ ಇದೆ. ಮನೆ ಕೆಲಸ ಅವರೇ ಮಾಡಿ ಒದ್ದಾಡಿ ಹೋಗಿರ್ತಾರೆ. ಪಾಪ ಯಾರೋ ಈ ಪುರಾಣ ಕೇಳಿ ಸ್ವಲ್ಪ ನಗಲಿಕ್ಕೂ ಶುರು ಮಾಡಿದ್ರು. ಆಮೇಲೆ ಅವ್ರ ಗಂಡ ಬಂದು ಹೇಳಿದ್ರು, ದಯಮಾಡಿ ಅವ್ರು ನಗೋದು ಬೇಡ, ನಿಲ್ಲಿಸು ಅಂಥೇಳಿ. ಯಾಕೆ ಅಂದರು? ಹುಚ್ಚುಚ್ಚಾಗಿ ನಗಕ್ಕೆ ಶುರು ಮಾಡಿಬಿಟ್ಯಾರೆ. ಬಾಗಿಲು ತೆಗೆದುಕೊಳ್ಳೆ ಬಂದರೆ ಅನ್ನೋದು. ಹೀಗಂದ್ರೆ ಏನು ಅನ್ಕೋಬೇಕು ಅವನು? ಹೋಗೋ ಕಾಲಕ್ಕೆ ಹೋಗ್ತೀರಾ ಅನ್ನೋದು ಬೇಡ, ನೀನು ನಗದೇ ಸೀರಿಯಸ್ ಆಗಿರೋದೇ ಒಳ್ಳೆಯದು ಅಂತ. ಮುಖ್ಯ ತಾತ್ಪರ್ಯ ಏನು ಅಂದರೆ ಯೋಗಕ್ಷೇಮವನ್ನು ವಿಚಾರ ಮಾಡಬೇಕು ಅಂತ. ಕೆಲವು ಮಾತುಗಳಾಡ್ತಾರೆ ರೀ, ತುಂಬ ಒಳ್ಳೆಯ ಮಾತು. ನಮ್ಮ ಮನೆಯಲ್ಲಿ ನಿನ್ನ ಮುಖ ಬಾಡಬೇಕು ಯಾವಾಗ? ನಮ್ಮ ಮನೆ ಅಂತಲ್ಲ, ಇನ್ ಜನರಲ್. ಮನೆಯ ಹೆಣ್ಣು ಮಗಳು ಬೇಸರ ಯಾವಾಗ ಮಾಡ್ಕೋಬೇಕು? ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ಮನೆಗೆ ಅತಿಥಿ ಅಭ್ಯಾಗತರು ಬಂದು ಅವರನ್ನು ನಾವು ಕೇರ್ ಮಾಡದೆ ಅವರು ಬೇಸರ ಪಟ್ಕೊಂಡು ಹೋದರೆ, ಇಲ್ಲಿ ಹೇಳಿರೋದೇನು ಅಂದರೆ ಅತಿಥಿ ಅಭ್ಯಾಗತರು ಬಂದು ಕುಟುಂಬಾಸಕ್ತಯ ತ್ವಯ, ಮಕ್ಕಳನ್ನು ಹಿಡ್ಕೊಂಡೆ ಅವ್ರನ್ನ ಕೂಡಿಸ್ಬಿಡೋದು, ಆ ಮಗುನ ಹಿಡಿಲಿಕ್ಕೆ ಎಲ್ಲೋ ಹೊಟ್ಟೋಗೋದು.
ಅರ್ಧ ಮುಕ್ಕಾಲು ಗಂಟೆ ಆದರೂ ಬರದೇನೆ ಇದ್ರ ಗತಿ ಏನು? ಈಗ ಮಕ್ಕಳನ್ನ ಹಿಡಿಯೋದೇನಿಲ್ಲ. ಈಗ ಒಂಥರ ಬೇರೆ ಸಮಸ್ಯೆ. ಸೀರಿಯಲ್ ನೋಡ್ತಾ ಕೂತ್ಬಿಟ್ಟಿರ್ತಾರೆ. ಬಂದ್ರಾ ತುಂಬ ಸಂತೋಷ, ಕೂಡಿ ಇದಾದಮೇಲೆ ನೋಡೋಣ. ಅದು ಮುಗೀತು, ನೀವು ನಮ್ಮ ಮಗನ ಉಪನಯನಕ್ಕೆ ಬರಬೇಕು, ಒಂದು ನಿಮಿಷ ಇದೊಂದು ನೋಡ್ಬೇಡ ಅಂದರು. ಅದು ಉಪನಯನ ಮುಗಿಯೋವರೆಗೂ ಬರ್ತಾ ಇರುತ್ತೆ, ನಾವು ಹೋಗಿ ಬರ್ತೀನಿ. ಮನೆಗೆ ಬಂದ ಅತಿಥಿ ಅಭ್ಯಾಗತರಿಗೆ ಸತ್ಕಾರ ಮಾಡದೇ ಇದ್ದರೆ, ಅವ್ರು ಹಾಗೆ ವಾಪಸ್ಸು ಹೋದರೆ ಮನೆ ಹೆಣ್ಣು ಮಕ್ಕಳು ಬೇಸರ ಪಟ್ಕೋಬೇಕಂತ. ಅಯ್ಯಯ್ಯೋ, ಬಂದು ಹಾಗೆ ಹೋದರು. ಯಾರ ಮನೆಯಲ್ಲಿ ಬಂದ ಅತಿಥಿಗಳು ಬೇಸರ ಪಟ್ಕೊಂಡು ಹೋಗ್ತಾರೆ? ಗೃಹೇಶು ಯೇಷ್ವತಿತಯ ನಾರ್ಚಿತ ಸಲಿಲೈರಪಿ. ನೀವು ಅವನಿಗೆ ಮೃಷ್ಟಾನ್ನ ಹಾಕೋದು ಬೇಡ, ಒಂದು ಲೋಟ ನೀರಾದರೂ ಕೊಡಬೇಕು. ನೀರೂ ಬೇಡ, ವಚನೇಕ ದರಿದ್ರತ. ಒಳ್ಳೆ ಮಾತಾಡ್ಲಿಕ್ಕೇನು ಗಂಟು? ಬಂದ್ರಾ, ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ನೀವು ಬಂದಿದ್ದೀರಿ, ಬಹಳ ಸಂತೋಷ, ನಾವು ದರಿದ್ರರು, ನಿಮಗೇನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ರಿಯಾಲಿಟಿ ಹೇಳ್ಕೊಂಡ್ರೆ ಯಾರೂ ಕಿತ್ಕೊಂಬಲ್ಲ. ಇಲ್ಲ ನೀವಿಷ್ಟು ಮಾತಾಡಿದ್ರಲ್ಲ, ತುಂಬ ಸಂತೋಷ ಆಯಿತು. ನೋರು ಮಂಚದೈತೆ, ಊರು ಮಂಚದೆ. ಒಳ್ಳೆ ಮಾತಾಡಬೇಕು. ಒಳ್ಳೆ ಮಾತಾಡಿಲ್ಲ ಅಂದರೆ ಅವನು ಬೇಸರ ಪಟ್ಟುಕೊಂಡು ಹೋದರೆ ಅದು ಮನೆ ಅಂತಾಗೋದಿಲ್ಲ ಅಂತ. ವಿಜಯದಾಸರ ಒಂದು ಸುಳಾದಿ ಉಂಟು. ಯೋಗ್ಯನಾದವನಿಗೆ ಒಂದು ತುತ್ತು ಅನ್ನವನ್ನು ಮನೆಯಲ್ಲಿ ದಾನ ಮಾಡಿದರೆ 101 ಕುಲದವರು ನರಕದಲ್ಲಿ ಒದ್ದಾಡ್ತಾ ಇದ್ದವರೆಲ್ಲರೂ ಉದ್ಧಾರ ಆಗ್ತಾರಂತ್ರಿ. ಉತ್ತಮನಿಗೆ ಒಂದು ತುತ್ತನ್ನ ದಾನದಿಂದ ಇತ್ತವನ ಕುಲ 10 10 1. ಇಲ್ಲಿ 10 10 1 ಅಂದರೆ 21 ಅಲ್ಲಂತೆ. 10 × 10 + 1, 10 × 10 100 + 1 101. ಅಲ್ಲ, 10 + 10 1 ಯಾಕೆ ಮಾಡಬಾರ್ದು ಅಂದರೆ, ಅದಕ್ಕೆ ನಮ್ಮ ಕನಕದಾಸರದು ಹಾಗೂ ಪುರಂದರದಾಸರ ಒಂದು ಕೃತಿ ಇದೆ, ತುಂಬ ಪ್ರಸಿದ್ಧವಾದದ್ದು, ಎಲ್ಲರೂ ಕೇಳಿದಿರಿ. ಅದು ಸಿನಿಮಾದಲ್ಲೂ ಬಂದುಬಿಟ್ಟಿದೆ. ಬದುಕಿದೇನು ಭವಯನಗೆ ಹಿಂಗಿತು, ಪದುಮನಾಭನ ಪಾದದೊಲುಮೆ ಎನಗಾಯಿತು. ಅಲ್ಲೊಂದು ಮಾತಂದಿದ್ದಾರೆ, ಮುಕ್ತರಾದರು ಎನ್ನ 101 ಕುಲದವರು. 21 ಕುಲದವರು ಅಂದಿಲ್ಲ, ಮುಕ್ತರಾದರು ಎನ್ನ 101 ಕುಲದವರು. ದಾಸ ಸಾಹಿತ್ಯದ ಸ್ಟೈಲ್ ಅದು. 10 10 1 ಸಪುತ್ರ ಗೋತ್ರ ಅಖಿಳರು ಅತ್ಯಂತ ಪಾಪ ಮೊತ್ತದಾಸಕ್ತರಾಗಿ ಮೃತ್ಯುಲೋಕದಲ್ಲಿ ಆಪತ್ತು ಬಡುತ್ತಲಿರೆ. ಹೆತ್ತ ಜನನೀಯಂತೆ ಕೊಂಡೊಯ್ದು ಪುನರಾವೃತ್ತಿ ಇಲ್ಲದ ಲೋಕದತ್ತ ಸೇರಿಸುವ ನಮ್ಮ ವಿಜಯ ವಿಠ್ಠಲನ ಕರುಣೆಗೆ ಎಣಗಾಣೆ. ಉತ್ತಮರಿಗೆ ಒಂದು ತುತ್ತನ್ನ ದಾನದಿಂದ ತುಂಬ ಪುಣ್ಯ ಇದೆ. ಊಟ ಆದಮೇಲೆ ಯೋಗ್ಯರಾದವರು ಉತ್ತರಾಪೋಷಣ ತೆಗೆದುಕೊಂಡು ಒಂದು ಮಾತು ಹೇಳ್ತಾರೆ. ರೌರವೇ ಅಪುಣ್ಯ ನಿಲಯೇ ಪದ್ಮಾರ್ಭುತ ನಿವಾಸಿನಾಂ ಅರ್ಥಿನಾಂ ಉದಕಂ ದತ್ತಂ ಅಕ್ಷಯಂ ಉಪತಿಷ್ಠತು ಅನ್ನದಾತ ಸುಖೀ ಭವ. ಇವರ ಮನೆಯಲ್ಲಿ ಯಾರಾದರೂ ನರಕದಲ್ಲಿ ಇದ್ದರೆ, ರೌರವಾದಿ ನರಕದಲ್ಲಿ ಅಪುಣ್ಯ ನಿಲಯ ಅದು, ಅಂಥವರು ಉದ್ಧಾರ ಆಗಲಿ, ನಾನು ತುಂಬ ತೃಪ್ತನಾಗಿದ್ದೇನೆ. ಅಪುಣ್ಯ ನಿಲಯ ಪದ್ಮಾರ್ಭುತ ಅದು ಸಂಖ್ಯೆ, ಕೋಟಿ ಕೋಟಿ ವರ್ಷದಿಂದ ಇವರ ವಂಶದಲ್ಲಿದ್ದವರು ನರಕದಲ್ಲಿ ಕೊಳಿತಾ ಇದ್ದರೆ, ನಾನು ತುಂಬ ಹಸಿದಾಗ ಒಂದು ಲೋಟ ನೀರು ಕೊಡೋನಲ್ಲ ಇವರ ಮನೆಯಲ್ಲಿ, ಆ ಪುಣ್ಯ ಸಾಕು, ಅವರು ಉದ್ಧಾರ ಆಗ್ತಾರೆ ಅಂತ ಹರಿಸಿ ಹೋಗಬೇಕಂತ. ಉತ್ತಮರಿಗೆ ಒಂದು ತುತ್ತನ್ನ ದಾನ ತುಂಬ ತುಂಬ ದೊಡ್ಡದು, ತುಂಬ ಪುಣ್ಯ ಉಂಟು. ಇವತ್ತು ಪ್ರಾಯ ನಿಮ್ಮ ಮನೆಯಲ್ಲಿ ಈ ಪರಿಸ್ಥಿತಿ ಇಲ್ಲ. ಇನ್ ದಿ ಸೆನ್ಸ್, ತುಂಬ ಹಸಿದುಕೊಂಡು ಮಧ್ಯಾಹ್ನ ಊಟಕ್ಕೆ ಬಂದು ನನಗೆ ಏನೂ ಸಿಕ್ಕಿಲ್ಲ ಅನ್ನೋ ಕಡಿಮೆ. ಪ್ರಾಚೀನ ಕಾಲದಲ್ಲಿ ಹೀಗೆ ಇರ್ತಿರಲಿಲ್ಲ. ಅತಿಥಿ ಅಂತ ಕರೆಯೋದೇ ಅವನನ್ನು, ಯಾರಿಗೆ ತಿಥಿ ಇಲ್ಲ, ಪಾಡ್ಯ ಬಿದಿಗೆ ತದಿಗೆ ಇದು ಇಲ್ಲವೋ ಅವನು ಅತಿಥಿ. ಅಂದರೆ ಇಲ್ಲ, ಹೇಳಿ ಬರೋನಲ್ಲ ಅವನು, ನಡೆದು ಬರೋರು, ಯಾತ್ರೆ ಹೋಗೋರು, ಬೆಳಗಾಯಿತು 1-2-3 ತಾಸು ನಡೆಯೋರು. 8 ಆಯಿತು, ಕಾಲು ನೋವು ಶುರು ಆಗಿದೆ, ಇವರ ಮನೆಯಲ್ಲಿ ಹೋಗಿ ಸ್ವಲ್ಪ ಸ್ನಾನ ಅನ್ನಿಕ ಮಾಡ್ಕೊಳ್ತೇವೆ, ಒಂದು ತುತ್ತು ಅನ್ನ ಹಾಕ್ತೀರಾ? ಅಂಥವರಿಗೆ ಹಾಕಿದರೆ ತುಂಬ ತುಂಬ ದೇವರ ಸನ್ನಿಧಾನ ಇರುತ್ತೆ. ಇವತ್ತು ನಮಗೆ ಸಾಧ್ಯ ಇಲ್ಲ. ಯಾರು ಬರ್ತಾರೆ? ಮಧ್ಯಾಹ್ನ ಕಾಲಕ್ಕೆ ಅತಿಥಿಗೆ ಅನ್ನವನ್ನು ಮೆದ್ದೆನೆಂದರೆ ಈಯದಾದೆ. ವೈಶ್ವದೇವವನ್ನು ಮಾಡಿ ಮನೆಯ ಮುಂದೆ ಬಲಿಹರಣ ಆದ ಮೇಲೆ 10 ನಿಮಿಷ ನಿಲ್ಲಬೇಕಾಗಿತ್ತಂತೆ. ಯಾರಾದರೂ ಬರ್ತಾರಾ ಈ ಮಾರ್ಗದಲ್ಲಿ? ಬಂದವರಿಗೆ ಹಾಕಬೇಕು, ತುಂಬ ಪುಣ್ಯ ಇದೆ ರೀ. ನಾವು ಹಾಕುವುದು ಮಾರ್ಕೆಟಲ್ಲಿ ಸಿಗುವಂಥದ್ದು, ಪಡೆಯೋದಿದೆಯಲ್ಲ ಅದು ಮಾರ್ಕೆಟಲ್ಲಿ ಸಿಗುವುದಿಲ್ಲ. ನೆಮ್ಮದಿ, ಆರೋಗ್ಯ, ಆಯುಷ್ಯ ಒಬ್ಬ ಯೋಗ್ಯ ತಿಂದು ಹರಿಸಿದಾಗ ಇದು ಸಿಗತ್ತಲ್ಲ, ಇದು ಯಾವ ಮಾರ್ಕೆಟಲ್ಲಿ ಸಿಗತ್ತೆ? ನೆಮ್ಮದಿ, ಆರೋಗ್ಯ, ಆಯುಷ್ಯ.
ವಿಜಯರಾಯರು ಅದನ್ನು ಅನುಭವಿಸಿ ಅಂತಾರೆ. ಕೊಟ್ಟರು ಪುಣ್ಯಾತ್ಮರು. ತುಂಬ ಬಡತನ, ಮನೆ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮನೇಲಿ ಹೇಳಿಲ್ಲ, ನಡೆದು ಬಂದುಬಿಟ್ರು. ಒಂದು ಕಡೆ ಬೇಸರ, ನಮ್ಮ ಮನೆಯಲ್ಲಿ ನಾಳೆಯಿಂದ ಏನು ಮಾಡ್ತಾರೆ, ನಾನು ಭಿಕ್ಷೆ ಬೇಡದೇ ಇದ್ದರೆ ಯಾರು ಬೇಡೋರು ಅಂದ್ಕೊಂಡ್ರು. ಯಾರೋ ಬೇಡ್ತಾರೆ, ಹೋಗಲಿ, ನನ್ನ ತಮ್ಮಂದಿರೋ ಅಪ್ಪನೋ ಹೋಗ್ತಾನೆ. ತಾವು 2 ದಿವಸ ನೀರನ್ನು ಕುಡಿದು ನಡೀತಾ ಇದ್ದಾರೆ, ಗಂಗೆಯಲ್ಲಿ ಹಾರಿ ಪ್ರಾಣ ಬಿಡಬೇಕು ಅಂತ. ಮುಂದಿನ ಜನ್ಮ ಆದರೂ ಒಳ್ಳೆಯದು ಬರಲಿ ಅಂತ ಪಾಪ. 3ನೇ ದಿವಸವೂ ನೀರು ಕುಡಿದಾಗ ತುಂಬ ಸುಸ್ತಾಗಿದೆ. ನೀರನ್ನು ತರಲಿಕ್ಕೆ ಒಂದಿಷ್ಟು ಜನ ಹೆಣ್ಣು ಮಕ್ಕಳು ನದಿ ತೀರಕ್ಕೆ ಬಂದ್ಯಾರು. ತುಂಗಭದ್ರಾ ನದಿ ತೀರ, ಛಾಗಿ ಅಂತ ಹಳ್ಳಿ. ಅಲ್ಲಿ ಕೇಳಿದ್ರಂತೆ, ತುಂಬ ಹಸಿವಾಗಿದೆ, ಇಲ್ಲಿ ಯಾರಾದರೂ ಮಡಿಯಲ್ಲಿ ಊಟ ಹಾಕ್ತಾರ? ಪಾಪ ಆ ಅವಸ್ಥೆಯಲ್ಲೂ ಮಡಿಯಲ್ಲಿ ಹಾಕ್ತಾರಾ ಅಂತ ಕೇಳಿದ್ರಂತೆ. ಅಲ್ಲಿ ಅಂದರು, ನಮ್ಮೂರಲ್ಲಿ ಕೇಶವರಾಯರು ಅಂತಿದ್ದಾರೆ, ಅವರಿಗೆ ದೇವರು ಸಂಪತ್ತು ಕೊಟ್ಟಿಯಾನೆ, ಹಾಕುವ ಔದಾರ್ಯವೂ ಇದೆ. ಅಲ್ಲಿಗೆ ಹೋಗಿ ಪಾಪ ಅನ್ನಿಕವನ್ನು ಮುಗಿಸಿಕೊಂಡು, ದೇವರೇ ಇವತ್ತಾದರೂ ಅವ್ರಿಗೆ ಒಂದು ತುತ್ತು ಅನ್ನ ಹಾಕುವ ಬುದ್ಧಿ ಕೊಡೋ. 6:30-7ಕ್ಕೆ ಬಂದಿದ್ದಾರೆ ಬೆಳಗ್ಗೆ. ಅವತ್ತು ಇವರ ಸುದೈವ ಅಥವಾ ಅವನ ಸುದೈವ ಧನುರ್ಮಾಸ ಪ್ರಾರಂಭ. ಹುಗ್ಗಿಯನ್ನು ಮಾಡಿದ್ದಾರೆ, ನೈವೇದ್ಯ ಎಲ್ಲ ಮುಗಿದಿದೆ. ಕೇಶವರಾಯರು ಪ್ರಾಣದೇವರ ದೇವಸ್ಥಾನ ಊರಾಚೆ ಇತ್ತು, ನೋಡಿಕೊಂಡು ಆಧ್ವಾನಿಗೆ ಕೆಲಸಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಿಕೊಂಡು ಬಂದು ಮನೆಯಲ್ಲಿ ಭೋಜನ ಮಾಡಿಕೊಂಡು ಹೋಗ್ತೇನೆ ಅಂತ ಅಮ್ಮನಿಗೆ ಹೇಳಿ ಹೋಗಿದ್ದಾರೆ. ಅವರು ಮನೆಯಲ್ಲಿಲ್ಲ, ಇವರು ಒಳಗೆ ಬಂದರು. ಅಮ್ಮ, ಯಾರಾದರೂ ಇದ್ದೀರಾ? ಯಾರಪ್ಪ? ತುಂಬ ಹಸಿವಾಗಿದೆ, ಒಂದು ತುತ್ತು ಅನ್ನ ಬೇಕಾಗಿತ್ತು, ನಿಮ್ಮ ಮನೆಯಲ್ಲಿ ಹಾಕ್ತಾರೆ ಅಂತಂದರು. ಹೌದಾ? ಏನು ಅವ್ರಿಗೆ ಆನಂದವು. ಕಾರಣ ಏನು ಅಂದರೆ, ಹುಗ್ಗಿ ಮಾಡಿದ್ದು ಬ್ರಾಹ್ಮಣನಿಗೆ ಹಾಕದೆ ನಾನೇ ಹೇಗೆ ತಿನ್ನಲಿ ಅಂತ ಬೇಸರ ಅವರಿಗೆ. ತಾನಾಗೆ ಒಲಿದು ಬಂದ್ಯಾನೆ. ಕೇಶವರಾಯರು ಬಂದ ಕೂಡಲೇ, ಕೇಶವ, ಹಸಿವಿನಿಂದ ಯಾರೋ ಬಳಲಿ ಬಂದ್ಯಾರೆ, ಮೊದಲು ಎಲೆ ಹಾಕಪ್ಪ. ಕೇಳಿದ್ರಂತೆ, ಎಲ್ಲಿಂದ ಬಂದು? ಏನು? ನಾನು ಹೀಗೆ ಚೀಕಲ ಪರ್ವಿಯಿಂದ ಬಂದು. ಓ, ನಮ್ಮ ನರಸಪ್ಪ ಕಳಿಸ್ಯಾನೆ. ಚಲೋ ಆಯ್ತು, ಕೂಡು. ಬಿಸಿ ಬಿಸಿ ಹುಗ್ಗಿ, ಅದಕ್ಕೆ ಏನು ಪರಿಕರಗಳು ಬೇಕೋ ಎಲ್ಲ ಹಾಕಿ ಅಂಗಾರಾಕ್ಷತೆ ಕೊಟ್ಟರು, ಹಚ್ಚಿಕೊಂಡ್ರು, ತೀರ್ಥ ತಗೊಂಡ್ರು. ಊಟಕ್ಕೆ ಕೂತ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇಡೀ ಜೀವನದಲ್ಲಿ ಮೊದಲನೇ ಪಂಕ್ತಿ ಕೂತಿದ್ದೇ ಮೊದಲನೇ ದಿನ ಅಂತ ಪಾಪ. ಬಡತನ, ಬಂದವರೆಲ್ಲ ಬಕೀಟ್ ಕೊಡೋದು, ಬಡಿಸೋನು. ಬಡತನಕ್ಕೆ ಧೈರ್ಯ ಕಡಿಮೆ. ಅಯ್ಯೋ, ನಾನು ಬೈದರೆ ಮತ್ತೆ ಊಟನೂ ಹಾಕದೇ ಇದ್ದರೆ ಮೊದಲನೇ ಪಂಕ್ತಿಗೆ ಎಲ್ಲ ಬಡಿಸೋದು, 2ನೇ ಪಂಕ್ತಿಯೋ 3ನೇ ಪಂಕ್ತಿಯೋ ಕಡೆಗೆ ಪಾಪ ಜುಣಕ ಅನ್ನ. ಅವ್ರಿಗೆ ಏನಾಗಿತ್ತು ಅಂದರೆ, ಬಡವರು ಅಂದರೆ ನಾವು ಎಲ್ಲ ತಿನ್ನಲಿಕ್ಕೆ ಅನರ್ಹರು ಅಂತಾಗಿಬಿಟ್ಟಿತ್ತು. ನಾವು ಬಿಸಿದು ತಿನ್ನಲಿಕ್ಕೆ ಎಲಿಜಿಬಲ್ ಅಲ್ಲ ಅಂತ ಪಾಪ. ಸರಿ, ಅವತ್ತು ತುತ್ತಿಗೆ ಅವರು ತುಪ್ಪ ಕೇಳ್ತಿದ್ದಾರೆ. ಇಷ್ಟು ಆನಂದ ಆಗಿದೆ. ನಮ್ಮಪ್ಪ, ನನ್ನನ್ನು ಮನುಷ್ಯರಂತೆ ನೋಡುವ ಮನುಷ್ಯರನ್ನು ನೀನು ಸೃಷ್ಟಿ ಮಾಡಿದಿ, ತುಂಬ ಸಂತೋಷ ಆಯಿತು. ದೇವರೇ, ನಾನು ನಿನ್ನನ್ನು ಕೇಳೋದೇನೆಂದರೆ, ಇಷ್ಟೆಲ್ಲ ಮಾಡಿದ ಇವರಿಗೆ ಏನಾದರೂ ಋಣ ತೀರಿಸಬೇಕು. ಒಂದು ದಿವಸ ನನಗೆ ಸಂಪತ್ತು ಕೊಡು, ಇವರು ಋಣ ತೀರಿಸ್ಬಿಡ್ತೀನಿ, ಮತ್ತೆ ದಾರಿದ್ರ್ಯವನ್ನೇ ನಾನು ಸ್ವೀಕಾರ ಮಾಡ್ತೇನೆ. ಊಟ ಆಯಿತು, ತುಂಬ ಸಂತೋಷದಿಂದ ಅವರು ಬಡಿಸಿದ್ರು. ಇವರು ಭೋಜನ ಮಾಡಿ ಕೈ ತೊಳ್ಕೊಂಡ ಮೇಲೆ ತಾಂಬೂಲ ಕೊಡ್ತೀವಿ ಅಂದ್ರಂತೆ. ಇಲ್ಲ, ನನಗೆ ದಕ್ಷಿಣೆ ಕೊಡಬೇಡಿ. ಯಾಕೆ ಅಂದರು, ನಾನು ದಕ್ಷಿಣೆ ತಗೊಳ್ಳೋ ಅಷ್ಟು ದೊಡ್ಡ ಆಚಾರ ಅಲ್ಲ. ಅಲ್ಲಪ್ಪ, ಏಕಾದಶಿ ಮಾಡ್ತೀಯಾ? ಅವ್ರು ನಕ್ಕದ್ರಂತೆ. ಯಾಕೆ? ನಮ್ಮ ಜೀವನದಲ್ಲಿ ಏಕಾದಶಿನೇ ತುಂಬ ಜಾಸ್ತಿ ತಾಯಿ. 7-8 ದಿವಸ ನಮಗೆ ಅನ್ನ ಇರೋದಿಲ್ಲ, ಜನ್ಮಾಂತರದಲ್ಲಿ ನಾವು ಕೊಟ್ಟಿಲ್ಲ. ನಿಜ ಹೇಳಬೇಕು ಅಂದರೆ ಹೊಟ್ಟೆ ತುಂಬ ಊಟ ಮಾಡಿದ್ದೆ ಇವತ್ತು ನಾನು. ಒಪ್ಪತ್ತಿಗೆ ಸಿಗತ್ತೆ, ಒಪ್ಪತ್ತಿಗೆ ಇರೋದಿಲ್ಲ. ಮತ್ತು ಏಕಾದಶಿ ಮಾಡ್ತಿ, ವಿಷ್ಣು ಸಹಸ್ರನಾಮ ಪಾರಾಯಣ ಅದೊಂದು ಬಿಡದೆ ಮಾಡ್ತೇನೆ. ದೇವರು ನಮಗೆ ಯಾವತ್ತು ಕೊಡ್ತಾನೋ ಗೊತ್ತಿಲ್ಲ. ಇಷ್ಟು ಮಾಡಿದ ಮೇಲೆ ನೀನು ದಕ್ಷಿಣೆ ತಗೋಬೇಕು ಅಂತ. ಏನು ಆನಂದ ಆಯಿತು ಆ ಪುಣ್ಯಾತ್ಮರಿಗೆ. ಅವರಿಗೆ ಹಾಕಿದವರಿಗೆ ಇದು ದೊಡ್ಡದಲ್ಲ, ಆದರೆ ತಿಂದ ವ್ಯಕ್ತಿಗೆ, ಹಸದು ಬಂದವನಿಗೆ, ನೊಂದವನಿಗೆ ಅದು ಅಮೃತಾನ್ನ. ಅದು ಮುಂದೊಂದು ದಿವಸ ವಿಜಯದಾಸರು ಆ ಮಟ್ಟಕ್ಕೆ ಬೆಳೆದದ್ದು ಕೇಶವರಾಯರಿಗೂ ಗೊತ್ತಿಲ್ಲ. ದಾಸರು ನಮ್ಮ ಮನೆಗೆ ಬರಬೇಕು, ಕೇಶವರಾಯರ ಮಗನ ಮದುವೆ, ತಲೆಗೆ ಪೇಟ ಹಾಕಬೇಕು. ಪೇಟದಲ್ಲಿ ಯಾವುದೋ ಹಾವು ಸೇರಿಕೊಂಡಿದೆ, ಅದು ತಲೆಗೆ ಹೊಡೆದಿದೆ, ಕೆಳಗೆ ಬಿದ್ದಿದ್ದಾನೆ, ಮೈಯೆಲ್ಲ ನೀಲಿಯಾಗಿ ಬಿಟ್ಟಿದೆ. ಮದುವೆ ಹುಡುಗಂಗೆ ಹೀಗಾದ್ರೆ ಗತಿ, ಎದೆ ಹೊಡೆದ್ರು. ದಾಸರೇ ನೀವೇನಾದರೂ ಮಾಡಬೇಕು. ಬಂದ್ಯಾರೆ, ಬಂದು ಅವನನ್ನು ಬದುಕಿಸಿ ನಮ್ಮ ಆಯುರ್ದಾನ ಮಾಡ್ತೀವಿ. ಅವ್ರ ಮನೇಲೊಂದು ತುಂಬ ವೃದ್ಧಳಾದ ಮುದುಕಿ ಇದ್ದರು. ಅವ್ರು ಕೇಳಿದ್ರು, ನಾ ಸಾಯಬೇಕು ಅಂತೀನಿ, ಇನ್ನೂ ಎಷ್ಟಿದೆ? ಇನ್ನೊಂದು 12 ವರ್ಷ ಇದೆ ಅಂದರು.
ಬೇಡಪ್ಪ ನನ್ನ ಆಯುರ್ದಾನ ಮಾಡ್ತೀನೋ. ವಿಜಯದಾಸರ ಆಯುರ್ದಾನ ಮಾಡಿ, ಸ್ವಾಮಿ ನೀವ್ಯಾಕೆ ಮಾಡ್ತಾಯಿರಿ, ನಿಮ್ಮ ಮನೆ ಋಣ ಇದೆ ಅಂದರು. ನಮ್ಮನೆ ಋಣ ಏನು ಸ್ವಾಮಿ, ತಮಗೇನು ಹಾಕ್ತೀವಿ, ಅವತ್ತು ನಾನು ಬಡತನದಲ್ಲಿದ್ದಾಗ ನಿಮ್ಮ ಮನೆ ಅನ್ನ ತಿನ್ನು ಅದೆಂದೂ ಮರೆಯೋದಿಲ್ಲ. ಹಾಗಾಗಿ ಉತ್ತಮರಿಗೆ ಒಂದು ತುತ್ತನ್ನ ದಾನದಿಂದ ಅವನ ವಂಶ ಮುಂದುವರಿಯಿತು. ಅವನು ಬದುಕದ, ವಿವಾಹ ಆಯಿತು, ಒಂದು ತುತ್ತನ್ನದ ಎಲ್ಲಿ ಆಯುಷ್ಯವನ್ನು ಪಡೀಲಿಕ್ಕಾಗತ್ತೆ? ಇದು ದೊಡ್ಡವರಿಗೆ ಮಾಡಿದಾಗ ದೇವರು ಕೊಡುವಂತಹ ವಾಪಸ್. ಅದನ್ನಂತಾರೆ. ನಮ್ಮ ಮನೇಲಿ ಏನಾದರೂ ಹಾಗಾಗಿದೆಯಾ? ಏನೂ ಆಗಿಲ್ಲ ಅಂದ. ಅತಿಥಿ ದೇವಿ ನಿಮ್ಮ ಮನೆಯಲ್ಲಿ ಯಜ್ಞ ಯಾಗ ಎಲ್ಲವೂ ಚೆನ್ನಾಗಿ ನಡೆದಿದೆ, ಅತಿಥಿ ಸತ್ಕಾರ, ಮತ್ತ್ಯಾಕೆ ನಿನ್ನ ಮುಖ ಹೀಗಾಗಿದೆ? ನಮ್ಮ ಮಕ್ಕಳಿಗೆ ರಾಜ್ಯ ಹೋಯ್ತು. ಅವರಂದರು ನಿನಗಿನ್ನೂ ಮೋಹ ಹೋಗಿಲ್ಲ ಅದಿತಿ. ಕೊದೇಹೋ ಭೌತಿಕೋ ಅನಾತ್ಮ ಕ್ವಚಾತ್ಮ ಪ್ರಕೃತೆ ಪರಃ ಕಸ್ಯಕೆ ಪತಿಪುತ್ರಾದ್ಯಾ ಮೋಹೇವ ಹಿ ಕಾರಣ. ಇನ್ನೂ ನೀನು ಮೋಹ ಬಿಟ್ಟಿಲ್ಲ. ಮಕ್ಕಳಿಗೆ ಮೊಮ್ಮಕ್ಕಳು ಮರಿಮಕ್ಕಳಾದರು ತಾಯಿ ಅಲ್ವ ಸ್ವಾಮಿ. ತಾಯಿಗೆ ಮಕ್ಕಳು ಎಷ್ಟು ವರ್ಷ ಆದರೂ ಚಿಕ್ಕದಾಗೇ ಕಾಣ್ತಾರೆ. ಅದೇ ತಾಯಿ ವಿಶೇಷ. 70 ವರ್ಷದ ಮಗನಿಗೆ 90 ವರ್ಷದ ತಾಯಿ ಹೇಳೋರಂತೆ, ಸೊಸೆಯನ್ನು ಕೂಡಿಸ್ಕೊಂಡು, ನಾ ಹೋದ ಮೇಲೆ ನಮ್ಮ ಕೂಸಿಗೆ ಏಕಾಸಿ ಮಾಡಿಸ್ಬೇಡ ಪಾಪ, ಇಷ್ಟು ದಿನ ನಾ ಮಾಡಿ ಹಾಕಿದ್ದೀನಿ. ಆ ಸೊಸೆ ಅಂದ್ಲು, ಇವರು ಏಕಾಸಿ ಮಾಡೋದು ಯಾವಾಗ? ಇನ್ನೊಂದು ಸ್ವಲ್ಪ ದೊಡ್ಡದಾದ ಮೇಲೆ ಮಾಡ್ತೀವಿ. ಇನ್ಯಾವಾಗ ದೊಡ್ಡದಾಗೋದು? ಯಮಧರ್ಮರಾಜ ಮಾಡಿಸ್ತಾನೆ ಅಷ್ಟೇ. ಹಾಗಾಗಿ ಏನಾದರೂ ಮಾಡಿರಿ. ಅವರಂದ್ರು, ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸವಿದಾಸ್ಯತಿ ತೇ ಕಾಮಾನ್ ಹರಿರ್ದೀನಾನುಕಂಪನಃ ಅಮೋಘ ಭಗವದ್ಭಕ್ತಿ ನೇತರೇತಿ ಮತಿರ್ಮಮ. ದೇವರ ಆರಾಧನೆ ಮಾಡು, ಎಂದೂ ವ್ಯರ್ಥ ಆಗೋದಿಲ್ಲ. ಯಾವ ವ್ರತ ಮಾಡಲಿ? ಪಯೋವ್ರತ ಮಾಡು ಅಂದರು. ಪಾಲ್ಗುಣ ಶುದ್ಧ ಪಾಡ್ಯದಿಂದ ದ್ವಾದಶಿವರೆಗೂ ಮಾಡುವ ವ್ರತ. ಚೆನ್ನಾಗಿ ವ್ರತವನ್ನು ಮಾಡಿ ದೇವರಿಗೆ ಅರ್ಪಿಸಬೇಕು. ಆ ಉದ್ಯಾಪನೆ ದಿವಸ ದೇವರೇ ಬಂದು ನಿಂತು ಬಿಟ್ಟಾನೆ. ಏನು ಆನಂದ ಆಯಿತು, ಮಾತೇ ಹೊರಟಿಲ್ಲ. ದೇವರ ಅನುಗ್ರಹ ಆಯಿತು. ಶುರು ಮಾಡಿದ್ಲು. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕ ವೃಜಿನೋಪಶಮೋದಯಾದ್ಯ ಶನ್ನಕೃತೀಶ ಭಗವನ್ ಅವಸನ್ನನಾಥ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಚ್ಛಾಯ ಶಶ್ವದುಪಬೃಂಹಿತ ಪೂರ್ಣಬೋಧ ವ್ಯಾಪಾದಿತಾತ್ಮತಮಸೇ ಹರಯೇ ನಮಸ್ತೆ. ನಮ್ಮಪ್ಪ ಯಜ್ಞೇಶ, ಎಲ್ಲ ತರಹದ ಯಜ್ಞಗಳಿಗೆ ನೀನೇ ಈಶಾ. ಸತ್ಯಧರ್ಮರು ಯಜ್ಞೇಶ ಅನ್ನೋದಕ್ಕೆ ಯಾ ಅನ್ನೋ ಅಕ್ಷರ ಇ ಪ್ಲಸ್ ಆ ಎರಡೂ ಸೇರಿ ಯಾ ಅಂತ ಆಗತ್ತೆ. ಈ ಅಂದರೆ ಲಕ್ಷ್ಮೀದೇವಿ, ಉಪಲಕ್ಷಣತೆಯ ಜ್ಞಾನಿಗಳ ಗುಂಪು. ಆ ಅಂದರೆ ಅಜ್ಞಾನಿಗಳ ಗುಂಪು. ನಮ್ಮಂಥವರು ಅವರಂತಾರ್ರಿ, ನಮ್ಮಂಥವರು ನಮ್ಮನ್ನಂದದ್ದು. ಅವರಿಬ್ಬರಿಗೂ ನೀನು ಈಶಾ, ಒಡೆಯ ಅಂತ ಭಗವಂತ ನಿನಗೆ ನಮಸ್ಕಾರ. ಏನು ಕೇಳಲೇ ಇಲ್ಲ. ದೇವಮಾತರ ಭವತ್ಯಾಮೇ ವಿಜ್ಞಾತಂ ಚಿರಕಾಂಕ್ಷಿತಂ ಯತ್ಸಪತ್ನೈ ಹೃತಶ್ರೀಣಾಂ ಬಾಧಿತಾನಾಂ ಸ್ವಧಾಮತಃ. ನನಗೆ ಗೊತ್ತು ಅಮ್ಮ, ನಿನ್ನ ಮಕ್ಕಳ ಸಂಪತ್ತು ದಾಯಾದಿಗಳಿಂದ ಅಪಹೃತವಾಗಿದೆ. ಅದನ್ನು ನಾನು ನಿನಗೆ ವಾಪಸ್ ಕೊಡಿಸ್ಬೇಕಲ್ಲ, ಅವರೆಲ್ಲ ಒದ್ದಾಡಿ ಸಾಯಬೇಕು. ನಮ್ಮಪ್ಪ ಹಾಗೆ ಮಾಡು, ಆದರೆ ಈಗಾಗಲ್ಲ. ಅವಳಂದು, ನೀ ಬರದೇ ಇದ್ದರೂ ಗೊತ್ತಾಗಿರೋದು, ಇದು ಬಂದು ಹೇಳಬೇಕಾ? ಕೆಲವೆಲ್ಲ ಕನ್ಫರ್ಮೇಷನ್ ಏನು ಬೇಡ ರೀ. ಒಳ್ಳೆ ನಿದ್ದೆ ಮಾಡೋರನ್ನ ಎಬ್ಬಿಸ್ಬಿಟ್ಟು, ನಿದ್ದೆ ಚೆನ್ನಾಗಿ ಆಗ್ತಾಯಿದೆಯಾ, ಬೆಳಗ್ಗೆ ಎದ್ದಾಗ ಕೇಳಬಾರ್ದು. ಆಗ್ತಾಯಿದೆ, ದಯಮಾಡಿ ಎಬ್ಬಿಸ್ಬೇಡ್ರಿ. ಇನ್ನೊಂದು 10 ನಿಮಿಷಕ್ಕೆ ನಿದ್ದೆ ಹತ್ತಿತು. ಇನ್ನೊಂದು ಅರ್ಧ ಗಂಟೆಗೆ ಎಬ್ಬಿಸ್ದ. ಇಷ್ಟು ಬೇಗ ನಿದ್ದೆ ಹತ್ತುತ್ತಾ? ಅವರು ಚಾಪೆ ದಿಂಬು ಹಿಡ್ಕೊಂಡು ಹೊರಟ್ರು. ನೀವೆಲ್ಲಿ ನೀವು ಬರಲ್ಲ ಅಲ್ಲಿ ಹೇಳ್ರಿ, ಅಲ್ಲೇ ಬಿದ್ದುಗೋತೀನಿ. ನಿಮಗೆ ನಿದ್ದೆ ಬರಲ್ಲ, ಮಾಡಿದವ್ರು ನೋಡಿದ್ರೆ ಆಗಲ್ಲ. ಅವಳಂದು, ನೀ ಬರದೇ ಇದ್ರೆ ಆಗಿರೋದು. ದೇವರಂದ ಆಗೋದೇ ಇಲ್ಲ ಅಂದಿಲ್ಲ, ಈಗಾಗಲ್ಲ ಅಂದೆ. ಮಮಾರ್ಚನಂ ನರಹತಿಗಂತು ಮನ್ಯಥ. ನನ್ನ ಆರಾಧನೆ ಎಂದು ವ್ಯರ್ಥ ಆಗೋದಿಲ್ಲ. ನಿನ್ನ ಹೊಟ್ಟೆಯಲ್ಲೇ ನಾನು ಅವತಾರ ಮಾಡ್ತೇನೆ. ಏನು ಆನಂದ ಆಗೋಯ್ತು. ದೇವರ ಅವತಾರ ಅಂದ್ರೇನು? ವಾಮನನಾಗಿ ಭಾದ್ರಪದ ಶುದ್ಧ ದ್ವಾದಶಿ ವಾಮನ ಜಯಂತಿ ಬರೋ ಕಾಲಕ್ಕೆ 7-8 ವರ್ಷದ ಕೂಸು ಎಲ್ಲ ಹಾಕ್ಕೊಂಡೇ ಬಂದ ಅಂತಿದೆ. ಕೃಷ್ಣಾವತಾರದಲ್ಲಿ ಕಿರೀಟ ಗಿರೀಟ ಎಲ್ಲ ಇತ್ತು. ವಾಮನಾವತಾರದಲ್ಲೂ ಹಾಗೇ ಬಂದ. ಜಯೋ ಉರುಗಾಯ ಭಗವನ್ನು ರುಕ್ರಮ ನಮೋಸ್ತುತೆ. ನಮೋ ಬ್ರಹ್ಮಣ್ಯ ದೇವಾಯ ತ್ರಿಯುಗಾಯ ನಮೋ ಅಸ್ತುತೆ. ಇದು ಗರ್ಭಸ್ತುತಿ. ವಾಮನ ಆದಾಗ ಒಮ್ಮೆ ಮಾಡಿದ್ದಾರೆ.
ಕೃಷ್ಣಾವತಾರದ್ದು ಟೈಟಲ್ಲೇ ಕೊಟ್ಟಾರ, ಒಂದು 5-6 ಶ್ಲೋಕ ಅಷ್ಟೇ ಇದು. ಸ್ತೋತ್ರ ಮಾಡೋ ಕಾಲಕ್ಕೆ ಅದ್ಭುತವಾಗಿ ದೇವರು ಬಂದು ನಿಂತ್ಯಾನು. ಧ್ಯಾನಾರಹ ವಾಮನತ ನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿ ಕಲೀನಾರ್ಥವಗ್ವಶಿತ ನಾನಾ ಸದಸ್ಯ ಧನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣ ಕಹೋ ಪೀನಾಚ್ಚ ಸೂತ್ರಪದ ಗಾನಾಥ ಪತ್ರಕರ ಕಾನಮ್ಯ ದಂಡವರ ಭೃತೆ. ವಾದಿರಾಜರಂತಾರೆ ವಾಮನ ಹೇಗಿದ್ದ? ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಕೋಟಿ ಚಂದ್ರ, ಹುಣ್ಣಿಮೆಯ ಚಂದ್ರ. ಕೋಟಿ ಮನ್ಮಥನ್ನು ಹಾಕಿದ್ರೆ ಎಷ್ಟು ಮುದ್ದಾಗಿರಬೇಕೋ ಅದರ ಕೋಟಿ ಪಟ್ಟು ಮುದ್ದಂತೆ. ಪ್ರಾಯ ಹಳೇ ಜನಕ್ಕೆ ಪಂಡ್ರಿನಾಥಾಚಾರ್ಯರ ಪರಿಚಯ, ಅವರ ಉಪನ್ಯಾಸದ ಪರಿಚಯವೂ ಇರುತ್ತೆ. ಈ ವಾಮನಾವತಾರ ಅನ್ನೋ ಮುಂಚೆ ಅನ್ನೋರು ನಮ್ಮ ವಾಮಣ್ಣ ಹೆಂಗಿದ್ದಪ್ಪ, ಕೋಟಿ ಕಾಮಣ್ಣ ಕೋಟಿ ಸೋಮಣ್ಣನ ವಾಮಣ್ಣನ ಮುಂದೆ ನಿವಾಳಿಸು ಒಗಿಬುಕ್, ಅಂಥ ಸುಂದರ ಅಂಥ ಸುಂದರ. ಮತ್ತು ಸೋಮಣ್ಣ ಅಂದರೆ ಈ ಸೋಮಣ್ಣ ಅಲ್ಲ, ನಮ್ಮ ಸೋಮಣ್ಣ ಚಂದ್ರ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ, ಏನು ಸುಂದರ. ವಾಮನ ಅಂದರೆ ಸುಂದರ. ಎಲ್ಲ ನೋಡಿದ್ರು ಕಶ್ಯಪರೇ ಉಪನಯನ ಮಾಡಿಬಿಡುವ ತಂಬಟುಂ ವಾಮನಂ ದೃಷ್ಟ. ಹುಟ್ಟಿದ ಕೂಡಲೇ ಉಪನಯನ ಆದ ಆಸಾಮಿ ಅವನು. ಉಪನಯನ ಆಯಿತು, ಎಷ್ಟು ಮುದ್ದಾಗಿತ್ತು. ಅಜಿನ ದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ. ಪುಟ್ಟು ವಯಸ್ಸಿಗೆ ಮಾಡಿದರೆ ಚಂದ ಅದು. ಮಕ್ಕಳು ಬೇಗ ಸಂಧ್ಯಾ ಒಂದೇ ಕಲಿತಾರೆ, ಕೆಲವು ಮರೆತು ಬಿಟ್ಟಿರ್ತಾರೆ. 30 ವರ್ಷಕ್ಕೆ ಒಂದು ಮಗು ಉಪನಯನ, ಅದು ಮಾತೃಭೋಜನ ಕೂತಾಗ 60 ಸಂಡಿಗೆ 70 ಹಪ್ಪಳ ತಿಂದುಬಿಡ್ತು. ಅಡುಗೆ ಅವರಂದ್ರೆ ಇನ್ನು ಉಳಿದಿರೋದು ಕಟ್ಟಿಗೆ ಇಟ್ಟಿಗೆ ಅಷ್ಟೇ, ಏನು ತಿಂತೀಯೋ ತಿನ್ನು ಅಂಥೇಳಿ. ಹಾಗಾಗಿ ನಮ್ಮ ವಾಮನಿಗೆ ಉಪನಯನ ಮಾಡಿ ಕಮಂಡಲಂ ವೇದಗರ್ಭ ಕುಶಾನ್ ಸಪ್ತರ್ಷಯೋ ದದು, ಒಬ್ಬೊಬ್ಬರು ಒಂದೊಂದು ಪ್ರೆಸೆಂಟೇಷನ್ ಮಾಡ್ಯಾರೆ. ಅಜಿನ ದಂಡ ಕೃಷ್ಣಾಜಿನವನ್ನು ಭೂದೇವಿ ಕೊಟ್ಟಿಯಾಳೆ, ದಂಡವನ್ನು ಚಂದ್ರ ಕೊಟ್ಟ, ಪರಮಾತ್ಮ ಕಮಂಡಲವನ್ನು ಬ್ರಹ್ಮದೇವರು ಕೊಟ್ಟದ್ದನ್ನು ಹಿಡಿದುಕೊಂಡು ಬಂದ್ಯಾನು. ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದದ್ದು ನರ್ಮದಾ ತೀರ. ಅಲ್ಲಿಗೆ ಬರ್ತಾ ಇದ್ದರೆ ಪಾದವನ್ನು ಎಡಬಲ ಎತ್ತುತ್ತಾ ಇದ್ದರೆ ಬ್ರಹ್ಮಾಂಡವೇ ಹೀಗೆ ಅಲ್ಲಾಡ್ತಾ ಇದ್ದಂತೆ. ವಾಮನ ಬರೋ ಕಾಲಕ್ಕೆ ಆ ಸೌಂದರ್ಯವನ್ನು, ಆ ರೂಪವನ್ನು, ಆ ತೇಜಸ್ಸನ್ನು ಬಲಿ ನೋಡಿದವನು ಯಜ್ಞದೀಕ್ಷಿತನಾದವನು ಓಡಿ ಬಂದು ಏಳಬಾರ್ದಾಗಿತ್ತು. ಓಡಿ ಬಂದು ಪಾದ ತೊಳೆದು ತಲೆ ಮೇಲೆ ನೀರು ಹಾಕ್ಕೊಂಡು ಯದ್ದೇವ ದೇವೋ ಗಿರೀಶ ಚಂದ್ರಮೌಲಿ ದದಾರ ಮೂರ್ಧ್ನ. ನನ್ನ ಭಾಗ್ಯ ಇದು. ತಾವು ಯಾರು ಎಷ್ಟು ಮುದ್ದಾಗಿದ್ದೀರಿ. ಎಲ್ಲ ಋಷಿಗಳು ತಮ್ಮ ತಪಸ್ಸನ್ನು ಒಂದು ಕಡೆ ಹಾಕಿ ಒಂದು ಮೂರ್ತಿ ಮಾಡಿದಾರೋ, ಅಥವಾ ಸೂರ್ಯನೇ ಧರೆಗಿಳಿದು ಬಂದಿದ್ದಾನೋ, ಎಷ್ಟು ಮುದ್ದಾಗಿದೆಯೋ. ಏನು ಬೇಕೋ ಕೇಳ್ಕೋ. ಯದ್ಯದ್ಭಟೋ ವಾಂಚತಿ ತತ್ಪ್ರತಿಚ್ಛಮೆ. ನಿಂಗೇನು ಬೇಕೋ, ಗಾಂ ಕಾಂಚನಂ, ಭೂಮಿ ಬೇಕಾ, ಬಂಗಾರ ಬೇಕಾ, ದುಡ್ಡು ಬೇಕಾ, ಕಾಸು ಬೇಕಾ, ಅಥವಾ ಮೃಷ್ಟಾನ್ನ. ಒಂದು ಪುಟ್ಟ ಹುಡುಗಿನ ತಂದು ಮದುವೆ ಮಾಡಲ ಬೇಡ. ಮಕ್ಕಳಿಗೆ ಐಸ್ ಕ್ರೀಮೋ ಅಥವಾ ಬಿಸ್ಕತ್ತೋ ಮಡಿಲೇ ಕೊಡಿಸ್ತೀನಿ ಅಂದ. ಅದು ಯಾವ ಮಡಿ ಅಂದರು. ಈ ಕೆಲವು ಏನಂದ್ರು ಮಡಿ ಅಂತಾರೆ, ಅದು ಎಲ್ಲಿನೋ ಏನೋ. ಮಕ್ಕಳನ್ನ ಬೇಗ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಏನು ಮಾಡ್ತೀರಿ? ಮಡಿಲೇ ನಾವು ಬನ್ನು ಮತ್ತು ಬಿಸ್ಕತ್ತು ಮಡೀಲಿ ಮಾಡ್ತೀರಾ? ಇಲ್ಲ, ನಮ್ಮ ಮನೆಯವರು ಮಡಿ ಉಟ್ಕೊಂಡು ಹೋಗಿ ಧಾವಳಿಲಿ ಸುತ್ಕೊಂಡ್ಬರ್ತಾರೆ ಅಂತ. ಯಾಕೆ ಸಾಯ್ಬೇಕಂದ್ರು ಏನೋ ಕೊಡ್ತೀವಿ ನಾವು. ಆಗಿದ್ದ ಅದನ್ನು ಹೇಳಲೇಬಾರ್ದು. ನಮ್ಮ ಸ್ವಾಮಿ ಇಷ್ಟೆಲ್ಲ ಅವನ ಪಾದ ತೊಳೆದ ಮೇಲೆ ಏನು ಬೇಕು ಕೇಳು ಸ್ವಾಮಿ. ಕೇಳೋ ಮುಂಚೆ 1 ಗಂಟೆ ಹೊಗಳಿದೆ. ನಿಮ್ಮದು ಸಾಮಾನ್ಯ ವಂಶ ಅಲ್ಲ, ಏನು ಎತ್ತ ದಾನ ಇವತ್ತು ಹೊತ್ತಾಗಿದೆ, ನಾಳೆ ತಗೋತೀನಿ ಅಂತ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.